ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಬೆಳಗಿನ ತಿಂಡಿಗೆ ಅನುಕೂಲವಾಗಿರುವಂತಹ ಮತ್ತು ತುಂಬ ರುಚಿ ಕೊಡುವಂತಹ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು 2 ಕಪ್ಪು, ಈರುಳ್ಳಿ 3/4 ಕಪ್ಪು, ಮೆಂತ್ಯ ಸೊಪ್ಪು ಅರ್ಧ ಕಪ್ಪು, ಸಬ್ಬಸಿಗೆ ಸೊಪ್ಪು 3/4 ಕಪ್ಪು, ಹಸಿಮೆಣಸಿನಕಾಯಿ ನಾನು 5 ಇಟ್ಟುಕೊಂಡಿದ್ದೀನಿ. ನಿಮ್ಮ ಖಾರದ ಅಪೇಕ್ಷೆದ ಮೇಲೆ ಹಾಕ್ಕೊಳ್ಳಿ. ಶುಂಠಿ ಅರ್ಧ ಇಂಚಿನ ಚೂರು, ಓಂ ಕಾಳು 1 ಟೀ ಸ್ಪೂನು, ಜೀರಿಗೆ ಅರ್ಧ ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು ನಾನು ಅರ್ಧ ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ. ನೀರು 1.5 ಕಪ್ನಷ್ಟು ಇಟ್ಕೊಂಡಿದ್ದೀನಿ. ರೊಟ್ಟಿ ಹಿಟ್ಟು ಕಲಿಸ್ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳೋಣ. ರೊಟ್ಟಿ ಮಾಡಲಿಕ್ಕೆ ಎಣ್ಣೆ, ಅಕ್ಕಿ ಹಿಟ್ಟನ್ನ ಒಂದು ದೊಡ್ಡ ಪಾತ್ರೆಗೆ ತೆಕ್ಕೊಳ್ಳಿ. ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿನ ನಾನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಇದನ್ನು ಕೂಡ ಅಕ್ಕಿ ಹಿಟ್ಟಿಗೆ ಹಾಕಿ, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಉಪ್ಪು, ಜೀರಿಗೆ, ಓಂ ಕಾಳು ಎಲ್ಲ ಹಾಕಿಬಿಟ್ಟು ಒಂದ್ಸಲ ನೀವು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೋತ ನಾವು ನೋಡ್ಕೊಳ್ತಾ ಕಲಿಸ್ಕೊಳ್ಳೋಣ. ಈಗ ನಾನು ಹತ್ರ 1/4 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ. ರೊಟ್ಟಿ ಹಿಟ್ಟು ನೋಡಿ ಸ್ವಲ್ಪ ಹೀಗೆ ಈ ಹದದಲ್ಲಿ ಇರಬೇಕು. ಬಾಳೆ ಎಲೆ ಇದ್ದರೆ ನಿಮ್ಮ ಹತ್ರ ನೀವು ಬಾಳೆ ಎಲೆನ ಸ್ವಲ್ಪ ಹೀಗೆ ಬಿಸಿ ಮಾಡ್ಕೊಳ್ಳಿ. ಯಾಕಂದರೆ ಬಾಳೆ ಎಲೆ ಸ್ವಲ್ಪ ಸ್ಮೂತ್ ಆಗುತ್ತೆ, ರೊಟ್ಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕಾವಲಿನ ಬಿಸಿಗಿಡಿ. ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಹೇಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಬಾಳೆ ಎಲೆ ಮೇಲೂ ಎಣ್ಣೆ ಹಾಕಿ ಚೆನ್ನಾಗಿ ಹೀಗೆ ಎಲ್ಲ ಕಡೆನೂ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಅಕ್ಕಿ ಹಿಟ್ಟನ್ನ ತಗೊಂಡು ನೀವು ಹೀಗೆ ಉಂಡೆ ಮಾಡಿಕೊಂಡು ಅದನ್ನು ನೀವು ಬಾಳೆ ಎಲೆ ಮೇಲೆ ಹೀಗೆ ನಿಧಾನವಾಗಿ ತಟ್ಕೊಳ್ತಾ ಬನ್ನಿ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನೀವು ಹೀಗೆ ತಟ್ಕೊಳ್ಳಿ. ಮಧ್ಯೆ ನೀವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ. ಯಾಕಂದರೆ ಹಿಟ್ಟು ನಿಮಗೆ ಕೈಗೆ ಹಿಡಿದ್ರೆ ತಟ್ಲಿಕ್ಕಾಗಲ್ಲ. ಸಾಧ್ಯವಾದಷ್ಟು ಹೀಗೆ ತೆಳ್ಳಗೆ ತಟ್ಕೊಳ್ಳಿ. ನೀವು ಹೀಗೆ ಮಧ್ಯದಲ್ಲಿ ಒಂದು 4 ಹೋಲ್ನ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಬಿಸಿ ಕಾವಲಿ ಮೇಲೆ ಹಾಕ್ತಾ ಇದ್ದೀನಿ ನೋಡಿ. ನಿಧಾನವಾಗಿ ನೀವು ಎಲ್ಲ ಕಡೆನೂ ಬಿಡಿಸ್ಕೊಳ್ತಾ ರೊಟ್ಟಿನ. ಕಾವಲಿ ಮೇಲೆ ಬೇಯಲಿಕ್ಕೆ ಹಾಕಿ. ನೀವು ಮಧ್ಯದಲ್ಲಿ ನೋಡಿ ಹೀಗೆ ಹೋಲ್ ಮಾಡಿದಿರಲ್ಲ, ಅಲ್ಲಿಗೆ ಸ್ವಲ್ಪ ಎಣ್ಣೆಯನ್ನು ಬಿಟ್ಟು ಹಾಗೆ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕಿ. ನೀವು ಪ್ರತಿ ಸಲನೂ ಮಾಡಬೇಕಾದ್ರೆ ಈ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಸವರಬೇಕಾಗುತ್ತೆ. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂದರೆ ನೀವು ಹೋಳಿಗೆ ಪೇಪರ್ನಲ್ಲಿ ಕೂಡ ಮಾಡ್ಕೋಬೋದು. ನೀವು ಇದೇ ಥರ ಎಲ್ಲ ರೊಟ್ಟಿನೂ ತಟ್ಬಿಟ್ಟು ಬೇಯಿಸ್ಕೊಳ್ಳಿ. ಈಗ ರೊಟ್ಟಿ ನೋಡಿ ಒಂದು ಸೈಡ್ ಬೆಂದಿದೆ. ಈಗ ಇದನ್ನು ತಿರುಗಿಸಾಕಿ 2 ಸೈಡು ಬೇಯಿಸ್ಕೊಳ್ಳಿ. ನೀವು ಮೆತ್ತು ಬೇಕಂದ್ರೆ ನೀವು ಒಂದೇ ಸೈಡ್ ಬೇಯಿಸಿದ್ರೆ ಸಾಕಾಗುತ್ತೆ. ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ನೀವು ರೊಟ್ಟಿ ಬೇಯಿಸಬೇಕು. ರೊಟ್ಟಿ ಮೇಲೆ ನೀವು ಹೀಗೆ ಬೆಣ್ಣೆ ಹಾಕಿದರೆ ರೊಟ್ಟಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. 2 ಸೈಡು ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ತಟ್ಟೆಗೆ ತೆಗೆಯೋಣ. ಈಗ ಇನ್ನೊಂದು ರೊಟ್ಟಿನ ಕಾವಲಿ ಮೇಲೆ ಹಾಕೋಣ. ನೀವು ಕಾವಲಿ ಮೇಲೆ ಒಂದ್ಸಲ ಶುರುವಿನಲ್ಲಿ ಎಣ್ಣೆ ಹಾಕಿದರೆ ಸಾಕು, ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬೇಡ ಅಂದರೆ ನೀವು ಬೇಕಾದರೆ ಹಾಕ್ತಾ ಇದ್ರೂ ನಡೆಯುತ್ತೆ. ನಿಮಗೆ ರೊಟ್ಟಿ ಮೆತ್ತಗೆ ಬೇಕಂದರೆ ನೀವು ಬೇಗ ಇದನ್ನು ತಿರ್ಸಿ ಹಾಕ್ಕೊಂಡು ಬೇಯಿಸಿದರೆ ಮೆತ್ತಗಾಗುತ್ತೆ ನೋಡಿ. ನಾನೀಗ ಇದನ್ನು ಮೆತ್ತಗೆ ಬೇಕು ಅಂಥೇಳಿ ಬೇಗ ತೆಗಿತಾ ಇದ್ದೀನಿ. ನಿಮಗೆ ಬಾಳೆ ಎಲೆ ಇಲ್ಲ ಅಂದರೆ ನೀವು ನೇರ ಕಾವಲಿ ಮೇಲೆ ಮಾಡ್ಕೋಬೋದು. ಹಾಗೆ ಅದೇ ಥರ ನೀವು ಬಾಣಲಿನೂ ಮಾಡ್ಕೋಬೋದು. ಬಾಣಲಿಲಿ ಮಾಡ್ಕೋಬೇಕಾದ್ರೆ ನೀವು ಅದಕ್ಕೆ ಸ್ವಲ್ಪ ಎಣ್ಣೆನ ಧಾರಾಳವಾಗಿ ಹಾಕ್ಕೋಬೇಕು. ಚೆನ್ನಾಗಿ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಿಟ್ಟು ತಗೊಂಡ್ಬಿಟ್ಟು ಅದನ್ನು ಕೂಡ ಹೀಗೆ ತೆಳ್ಳಗೆ ತಟ್ಟಬೇಕು. ರೊಟ್ಟಿನ ಬಾಣಲಿಲಿ ನೋಡಿ ತೆಳ್ಳಗೆ ತಟ್ಟಿದ್ದೀನಿ. ಇದನ್ನು ಹೀಗೆ ಮೀಡಿಯಂ ಊರಿನಲ್ಲೇ ನೀವು ಒಲೆ ಮೇಲೆ ಬೇಯಲಿಕ್ಕಿಡಿ. ನೇರವಾಗಿ ಬಾಣಲಿಗೆ ಅಥವಾ ಕಾವಲಿಗೆ ತಟ್ಟಿದಾಗ ಅದನ್ನ ಒಂದು ಮುಚ್ಚಲೆ ಮುಚ್ಚಿಡಿ. ಈಗ ಬೆಂದಿದೆಯಾ ನೋಡೋಣ. ನೋಡಿ ಇದು ಕೆಂಪಗಾಗ್ತಾ ಬಂದಿದೆ. ನೀವು ಕೆಂಪಗಾಗ್ತಾ ಬಂದಾಗಲೇ ನೀವು ಸ್ಟವ್ ಆಫ್ ಮಾಡಿಬಿಡಿ. ಯಾಕಂದರೆ ರೊಟ್ಟಿ ಬಾಣಲೆ ಬಿಸಿಗೆ ಅಥವಾ ಕಾವಲಿಲಿ ನೀವು ಇಟ್ಟರೆ ಕಾವಲಿ ಬಿಸಿಗೆ ಆಗತ್ತೆ. ಸ್ಟವ್ ಆಫ್ ಮಾಡೋಣ. ಬಾಣಲಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಇದನ್ನು ಸುತ್ತ ನಿಧಾನವಾಗಿ ಬಿಡಿಸ್ಕೊಳ್ತಾ
ರೊಟ್ಟಿನ ತೆಗೀರಿ. ನೋಡಿ ಬಾಂಡ್ಲಿ ಶೇಪ್ನಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. 2 ಕಪ್ಪು ಹಿಟ್ಟಿಗೆ ನಾನು ಮಾಡಿದ ಸೈಜ್ನಲ್ಲಿ ಸುಮಾರು 18 ರೊಟ್ಟಿಗಳಾಗಿವೆ. ಅಕ್ಕಿ ರೊಟ್ಟಿಗೆ ನೀವು ಈರುಳ್ಳಿನ ಹೆಚ್ಚಾಗಿ ಬಳಸಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮಾತ್ರ ಬಳಸಿದ್ದೀನಿ. ನೀವು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಇಲ್ಲ ಅಂದರೆ ಬರೀ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ ಬಳಸಿದರೆ ಕೂಡ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ನೀವು ಅಥವಾ ಬೆಣ್ಣೆನ ಜಾಸ್ತಿ ರೊಟ್ಟಿಗೆ ಹಾಕಿದರೆ ತುಂಬ ಗರಿಗರಿಯಾಗಿ ನಿಮಗೆ ರುಚಿಯಾಗಿ ರೊಟ್ಟಿ ರೆಡಿಯಾಗುತ್ತೆ. ಅಕ್ಕಿ ರೊಟ್ಟಿಗೆ ಈರುಳ್ಳಿ, ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ ಬೆಣ್ಣೆ, ತುಪ್ಪ ತುಂಬ ನೀವು ಅಂದರೆ ಜಾಸ್ತಿ ಬಳಸ್ಕೊಂಡು ಮಾಡಿದರೆ ರೊಟ್ಟಿ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ತಿನ್ನಬೇಕಾದ್ರೂ ಬೆಣ್ಣೆ, ಬೆಲ್ಲ ಅಂದರೆ ಜೇನಿ ಬೆಲ್ಲ, ಹಾಗೆ ಕಾಯಿ ಚಟ್ನಿ ಒಟ್ಟಿ ಕೂಡ ನೀವು ರೊಟ್ಟಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಅಕ್ಕಿ ರೊಟ್ಟಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ.